ಇವ್ರ ಸಾಧನೆ ಏನು ಅಂತ ಹೊಸಿ ಹೇಳ್ಬಿಡೋಣ, ನಾವೆಲ್ಲ ಕೇಳಿಸ್ಕೊಬಿಡ್ತೀವಿ. ಹೇಳ್ತೀನಿ ಕೇಳು. ಬೆಂಗಳೂರನ್ನ ಅಗ್ಲ ಮಾಡ್ಬಿಟ್ರು. ಅಗ್ಲನ? ಹ್ಞೂ. ಸುತ್ತಮುತ್ತ ಎಲ್ಲೆಲ್ಲಿ ಭೂಮಿ ಕಾಣಿಸ್ತದೋ ಅವನ್ನೆಲ್ಲ ಬಳ್ದು ಬಾಚಿ ಹಂಚ್ಕೊಂಡ್ಬಿಟ್ರು. ಅಲ್ಲಿಗೆ ಸಣ್ಣದಿದ್ದು ಬೆಂಗಳೂರು ಅಗ್ಲ ಆಗೋಯ್ತಲ್ವಾ. ಆಮೇಲೆ ಖಜಾನೆಗೆ 2 ಕೈ ಹಾಕಿ ಬಗದು ಬಿಸಾಕ್ಬಿಟ್ರು. ಓಪನ್ ಲಂಚ. ಅದೇನದು ಓಪನ್ ಲಂಚ? ಮೊದ್ಲೆಲ್ಲ ಲಂಚ ಅಂದ್ರೆ ಕದ್ದು ಮುಚ್ಚಿ ಕತ್ಲಲ್ಲಿ ಕ್ಯಾಶ್ ತಗೊಂಡು ಅಲ್ಲೆಲ್ಲೋ ಡೀಲ್ ನಡೀತಾ ಇತ್ತು. ಅದ್ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಬಿಡಿ. ಈಗ ಡೈರೆಕ್ಟ್ ಅಕೌಂಟ್ಗೆ ವೈಟ್ ಮನಿಯ. ಹ್ಞೂ. ಇವ್ರಿಗೆ ಎಷ್ಟು ಧೈರ್ಯ! ಹ್ಞೂ ಕಣ್ರು. 6 ವರ್ಷದ ಹಿಂದೆ ಅಂಬಾಸಿಡರ್ ಕಾರಿಗೆ ಸ್ಟೆಪ್ನಿ ಚೇಂಜ್ ಮಾಡಕ್ಕೆ ಯೋಗ್ತಾ ಇರ್ಲಿಲ್ಲ ಇವ್ರಿಗೆ. ಇವತ್ತು ಇವ್ರ ಆಸ್ತಿನ ಕೇಳ್ತೀಯಾ? ಎಲ್ಲೆಲ್ಲಿ ಎಷ್ಟೆಷ್ಟು ಬಚ್ಚಿಟ್ಟವ್ರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಬಾಚಿ ಹೆಂಡತಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು, ಕಾರ್ ಡ್ರೈವರು, ಕೆಲಸದವರು, ಛತ್ರಿ ಹಿಡಿಯೋನು, ನೀರ್ ಕೊಡೋನು, ಜಾಲರ ಹಾಕೋನು, ಎಲ್ಲರ ಹೆಸರಿಗೂ ಮಾಡಿ ಆಸ್ತಿಗಳನ್ನೆಲ್ಲ ಹೆಂಗ್ ಬಚ್ಚಿಟ್ಟವ್ರೆ ಗೊತ್ತೇನೋ? ಎಷ್ಟೆಷ್ಟೈತೆ ಗೊತ್ತೇನೋ? ಎಷ್ಟೈತಣ್ಣ? 1000 ಕೋಟಿಗಳು. ಯಾಕೋ ಎದೆ ಇಟ್ಕೊಂಡ್ಬಿಟ್ಟ? ಅಯ್ಯೋ, 1000 ಕೋಟಿಗಳು. ಇವೆಲ್ಲ ಗುಡ್ಡೆ ಹಾಕಿದ್ರೆ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಬಡವ ಇರೋದಿಲ್ಲ. ಪ್ರತಿಯೊಬ್ಬನಿಗೂ ಹೊಟ್ಟೆ ತುಂಬಾ ಊಟ ಸಿಗುತ್ತೆ, ಬೈ ತುಂಬಾ ಬಟ್ಟೆ ಸಿಗುತ್ತೆ, ಇರಕ್ಕೊಂದು ಸಣ್ಣ ಸೂರು ಸಿಗುತ್ತೆ. ಅಯ್ಯೋ ಮನೆ ಆಡ್ರ, ಇವ್ರನ್ನೆಲ್ಲ ಕೇಳೋರು ಯಾರು ಇಲ್ವಾ? ಯಾಕಿಲ್ಲ? ಬಂದ್ರು ನೋಡು ಕುಮಾರಣ್ಣ ಬಂದ್ರು ನೋಡು. ಒಂದೊಂದಾಗಿ ಬಂಟ್ವಾಳನ ಬಿಚ್ಚಿ ಇಟ್ರು ನೋಡು. ಅಕ್ಕ ಮುದ್ದಿ ನೋಡ್ಲೇ ಇಲ್ಲ, ಅಕ್ಕಿ ಬಿಟ್ರು. ಭ್ರಷ್ಟಾಚಾರ ಚಕ್ರವ್ಯೂಹ ಚಿಂದಿ ಮಾಡೇ ಬಿಟ್ರು. ಆಮೇಲೆ ತಿರುಗಿ ಮೆರೆದೋರೆಲ್ಲ ಮೆತ್ತಗಾದ್ರು, ಎಗ್ರಿ ನಿಗ್ರೋರೆಲ್ಲ ತೆಪ್ಪಗಾದ್ರು. ಸಾಲ ಎಲ್ಲ ಜೈಲು ಸೇರ್ಕೊಂಡ್ಬಿಟ್ಟರು. ನಮ್ಮ ರಾಜನೇ ಕಾಲೆ ತಕ್ಕ ಮಾಡೇ ಬಿಟ್ಟರು.